ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದಲ್ಲಿ ಜಗನ್ಮಾತೆ ಉರುಕತ್ತಮ್ಮನವರ 3ನೇ ವರ್ಷದ ವಾರ್ಷಿಕೋತ್ಸವ ಭಕ್ತಿ ಸಡಗರದೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಗುರುವಾರ ಉರುಕತ್ತಮ್ಮ ದೇವಸ್ಥಾನದಲ್ಲಿ ಮುಂಜಾನೆಯಿಂದಲೇ ಹೋಮ ಹವನ ನೆರವೇರಿಸಿ ಮಧ್ಯಾಹ್ನ ಮಹಾಮಂಗಳಾರತಿ ಮಾಡಲಾಯಿತು. ನಂತರ ತಮ್ಮಡಿ ನಾಗರಾಜರವರು ಮಾತನಾಡಿದರು. ಗ್ರಾಮದ ಎಲ್ಲ ಭಕ್ತರು ಭಾಗವಹಿಸಿ ತಾಯಿ ಉರುಕತ್ತೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ಪೂಜೆಯ ನಂತರ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಲಾಯಿತು. ಒಟ್ಟಾರೆಯಾಗಿ ಗೂಳಿಪುರ ಗ್ರಾಮದಲ್ಲಿ ಗುರುವಾರ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲಿ ಯಜಮಾನರು ದೊರೆಸ್ವಾಮಿ ನಾಯಕ, ಅಂಗಡಿ ಮಹಾದೇವ ನಾಯಕ, ರಂಗಸ್ವಾಮಿ, ನಾಗೇಶ್, ಮುಖಂಡರಾದ ರವೀಶ್, ಹೋಟೆಲ್ ನಾಗಣ್ಣ, ಪುಟ್ಟಸ್ವಾಮಿ, ಬಿಳಿಗಿರಿ ರಂಗನಾಯಕ, ರಾಜನಾಯಕ, ಮಾದೇಶ್ ಕುಮಾರ್, ಗುರುಲಿಂಗ, ಚಾಮುಂಡಿ, ಸೋಮು, ಬಿಳಿಗಿರಿ, ಕಡ್ಡ, ಶಿವಕುಮಾರ್, ನಂಜುಂಡಸ್ವಾಮಿ, ರಾಮು, ಶ್ರೀನಿವಾಸ್, ಗ್ರಾಮಸ್ಥರು ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಉರುಕತ್ತೇಶ್ವರಿ ಅಮ್ಮನವರ 3ನೇ
ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಹೋಮ ಹವನಾದಿಗಳನ್ನು ಹಮ್ಮಿಕೊಂಡಿದ್ದು ಸಂಪೂರ್ಣವಾಗಿ ನೆರವೇರಿದೆ. ಆಗ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅನ್ನದಾನವನ್ನು ಮತ್ತು ಬೆಳಗಿನ ಉಪಹಾರವನ್ನು ಜನಗಳಿಗೆ ನೈವೇದ್ಯವಾಗಿ ಅರ್ಪಿಸಿದ್ದೇವೆ. ಪೂಜೆಯು ಸಾಂಗವಾಗಿ ನೆರವೇರಿದೆ. ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಕುಟುಂಬಸ್ಥರು ಸಕುಟುಂಬರು ಸಮೇತರಾಗಿ ಬಂದು ಆಗಮಿಸಿದ್ದಾರೆ. ನಮ್ಮ ಗ್ರಾಮದ ಯಜಮಾನರುಗಳು, ಯುವಕ ಮಿತ್ರರು ಮತ್ತು ಎಲ್ಲ ವರ್ಗದ ಜನರು ಸಹ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಸಹ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕಾಗಿ ವಿನಂತಿಸುತ್ತೇವೆ. ಈ ಗುಡಿಪುರ ಗ್ರಾಮದಲ್ಲಿ ಈ ತಾಯಿ ಮಹಾಶಕ್ತಿ ಸ್ವರೂಪಿಣಿ ಶ್ರೀ ಉಲ್ಕಾತೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಜನರು ಸದುಪಯೋಗವನ್ನು ಪಡೆದುಕೊಂಡು ಪೂಜಾ ಕೈಂಕರ್ಯಗಳಲ್ಲಿ ಕೈಗೊಂಡು ಮತ್ತು ಅನ್ನದಾನಗಳನ್ನು ಸ್ವೀಕರಿಸಿ ದೇವಿಯ ಕೃತಿಗೆ ಪಾರ್ಥಬೇಕಂತ ತಮ್ಮಲ್ಲಿ ಪ್ರಯೋಜನ ಪ್ರಾರ್ಥನೆ ಮಾಡಿಕೊಳ್ತೀವಿ. ತಮ್ಮೆಲ್ಲರಿಗೂ ಸನ್ಮಂಗಳವನ್ನು ತಾಯಿ ಕರುಣಿಸಲಿ ಅಂತ ಈ ಮುಖಾಂತರ ಬೇಡಿಕೊಳ್ತಾರೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.